ತುಂಬ ಜನ ಇದೆಲ್ಲ ಹಿಡಿದಾಗ ಸಿಟ್ಟು ಬರುತ್ತೆ ಅವರಿಗೆ, ಎಷ್ಟೋ ಜನಕ್ಕೆ ನಾವು ಮಾಡಬಾರ್ದು ಅಂತಲ್ಲ. ಹಾಗೆ ಡೇಂಜರ್ ಇದೆ, ಅರ್ಥ ಆಗಲ್ಲ ಅವರಿಗೆ. ಬೇರೆ ವಿಷಯ ಅರ್ಥ ಆದಾಗ ಡ್ರೈವಿಂಗ್ ಬರೋದಿಲ್ಲಪ್ಪ, ಡ್ರೈವಿಂಗ್ ಕೊಟ್ಟರೆ ಏನಾಗುತ್ತೆ ಅವನಿಗೀಗ? ಫಸ್ಟ್ ಅವನೇ ಸಾಯ್ತಾನೆ, ಇನ್ನೊಬ್ಬರನ್ನ ಕೊಡ್ಬೋದು. ಎಷ್ಟು ರಿಸ್ಕ್ ಇದೆ ಅದರೊಳಗೆ. ಯಾವುದೋ ಮಾಡಿದಾಗ ಮಾಡೋಕ್ಕೆ ಬರೋದಿಲ್ಲ. ನಾವು ಬರೀ ಟೂ ವೀಲರ್ ಕೊಟ್ಟರೆ ಎಷ್ಟು ಜನ ಸಾಯ್ಬೋದು ಗೊತ್ತಾ? ಅದಕ್ಕೆ ತಪ್ಪದು. ಅಲ್ಲಿ ಅರ್ಥ ಆಗುತ್ತೆ, ಇಲ್ಲಿ ಮಾತ್ರ ಏನು ಯಾರು ಏನು ಬೇಕಾದ್ರೆ ಮಾಡ್ತೀವಿ, ನಮ್ಗೆ ಯಾಕೆ ಅವಲ ಮಾಡೋಲ್ಲ ಅಂತ ಕೇಳ್ತಾರೆ. ವ್ಯಾಪ್ತ ಚಿಂತನೆ, ಅದಕ್ಕೆ ಎಲ್ಲರಿಗೂ ತೋರಿಸೋದಿಲ್ಲ ಅಂತ ಹೇಳಿದ್ದಾರೆ. ವಿಶ್ವರೂಪ ಎಲ್ಲರಿಗೂ ನೋಡೋ ಅಧಿಕಾರನೇ ಇಲ್ಲ. ಫಸ್ಟ್ ಆಫ್ ಆಲ್ ನೋಡಿದರೆ ಅದು ತಡ್ಕೊಳ್ಳೋಕ್ಕೂ ಆಗಲ್ಲ. ಫಸ್ಟ್ ಆಫ್ ಆಲ್ ಎಷ್ಟೋ ಸರುತ್ತೆ ಸಿಂಹಗಳಿರುತ್ತೆ, ಜೂಗೆ ಹೋಗಿರ್ತಾರೆ, ಅಲ್ಲಿ ಹೋಗುತ್ತೆ, ಅಷ್ಟು ಅದರಲ್ಲಿ ಇದ್ರೂ ಹೆದರಿಕೆ ಆಗುತ್ತೆ, ಶಬ್ದ ಕೇಳಿದ್ದು ಅಷ್ಟೇ. ಅದು ದೂರ ಆ ಕಡೆ ಹೋಗೋಣ, ಅದ್ರ ಕಡೆ ನೋಡಿದ್ರೆ ಭಯ ಆಗುತ್ತೆ. ಅದು ಹೊರಗೆ ಬರೋಣ ಸುಲಭ ಬರದೇ ಹೋದರೂ ಕೂಡ ಆ ಭಯ ಕ್ರಿಯೇಟ್ ಮಾಡುತ್ತೆ. ಇದಾಯ್ತು. ಓಂ ನಮಸ್ತೆ ಪುರುಷೋತ್ತಮಂ ತಾನಿ ತ್ರೇತಾಯಾಮ್ ಬಹುಧಾ ಸಂತತಾನಿ. ನಿನ್ನ ಹೇಳಿದರು ಯಾವಾಗ ಆ ರೀತಿ ಜ್ಞಾನ ಇತ್ತು, ಬರ್ತಾ ಬರ್ತಾ ಏನಾಗಿ ಶುರುವಾಯ್ತದೋ ವೇದವಾದಾಶ್ಚ ಅನುಯುಗಂ ಹಸಂತೀತೀಹ ನಶ್ರುತಂ. ವೇದದ ವಿಚಾರ ಎಲ್ಲ ಬರ್ತಾ 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 ಕಡಿಮೆ ಆಗ್ತಾ ಹೋಗುತ್ತೆ. ಲೌಕಿಕ ಯಾಕೆ ಕಡಿಮೆ ಆಗುತ್ತೆ ಗೊತ್ತಾ? ಲೌಕಿಕ ಜಾಸ್ತಿ ಆದಂತೆ ಕಡಿಮೆ ಆಗಲೇಬೇಕದು. ಹಿಂದಿನ ಕಾಲಕ್ಕೆ ಇದು ಯಾಕೆ ಇಟ್ಕೊಂಡ್ರೆ ಎಲ್ಲ ಆ ಲೆವೆಲಲ್ಲಿ ಇದ್ದರು, ಆದ್ದರಿಂದ ಪ್ರಸಂಗ ಬರಲಿಲ್ಲ ಅವರಿಗೆ. ಯಾವಾಗ ಈ ಕಡೆ ಬಂದರೂ ಆ ಕ್ವಾಲಿಟಿ ಡೌನ್ ಆಯ್ತಾಗ. ಅದಕ್ಕೆ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಸಚ್ಚಾಸ್ತ್ರ ಉಳಿಸ್ಬೇಕು ಅಂತಿದ್ದರೆ ಅದಕ್ಕೆ ನಾವು ಪ್ರಾಮುಖ್ಯ ಕೊಟ್ಟರೆ ಮಾತ್ರ ಸಾಧ್ಯ. ತಪಸಾ ಚೀಯತೆ ಬ್ರಹ್ಮ ತಥೋ ಅನ್ನಮಪಿ ಜಾಯತೆ ಅನ್ನಾತ್ ಪ್ರಾಣೋ ಮನಸ್ಸತ್ಯಂ ಲೋಕಾ ಕರ್ಮಸು ಚಾಮೃತಂ ಅಂಥೇಳಿ ದೃಷ್ಟಾಂತ ಕೊಟ್ಟು, ಊರ್ಣನಾಭಿಯ ದೃಷ್ಟಾಂತ ಕೊಟ್ಟು ಪರಮಾತ್ಮ ಸೃಷ್ಟಿ ಮಾಡೋ ಕ್ರಮ ಎಲ್ಲ ಹೇಳ್ತಾರೆ. ಯತ್ತತ್ ಅದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷು ಒಂದೇ ಪದ ಅಚಕ್ಷು ಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಹ. ದೇವರು ಯಾರು ಅಂತ ಕೇಳಿದರೆ ಅವ್ನು ಮುಟ್ಟಕ್ಕೆ ಬರಲ್ಲ, ನೋಡಕ್ಕೆ ಬರಲ್ಲ, ಗೋತ್ರ ಇಲ್ಲ, ವರ್ಣ ಇಲ್ಲ, ಕಣ್ಣಿಲ್ಲ, ಕಾಲಿಲ್ಲ, ಕಿವಿ ಇಲ್ಲ, ಏನೂ ಇಲ್ಲ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಎಲ್ಲ ಇದೆ ಅಂತ ಅಲ್ಲಿ ಹೇಳ್ತಾರೆ. ಅಂದರೆ ವಿಲಕ್ಷಣವಾದದ್ದು ಅಂತ ಇದನ್ನು ತಿಳ್ಕೊಳ್ಳೋದು ಹೋಗ್ಕೂಡದು. ಗೊತ್ತಾಯ್ತಾ? ಈ ರೀತಿ ತಿಳ್ಕೊಳ್ಳೋದು ಹೋಗಬಾರ್ದು. ಸರ್ವಗತಂ ಈ ಚೇಳಿನ ಮುಟ್ಟೋ ಕ್ರಮ ಬೇರೆ. ಯಾಕೆ? ಅಲ್ಲಿರುತ್ತೆ, ಅಲ್ಲಿ ಬಂದು ಅಲ್ಲಿ ಟಚ್ಚಾಗದೆ ನೋಡ್ಕೊತಾನೆ. ಹಾವನ್ನು ಬಾಲ್ದಲ್ಲಿಲ್ಲ, ಇದರಲ್ಲಿ ದೇವ್ರು ಊಟ ಪಾಠ ಮಾಡಿಬಿಟ್ಟಿದ್ದಾನೆ. ಹಾವು ಹಿಡಿದ ಅಭ್ಯಾಸ ಇದ್ದವು ಚೇಳಿಲ್ಲ ಕೂಡ ಬಜೀತಾಗುತ್ತೆ ಅವನಿಗೆ. ಆ ದೃಷ್ಟಿಯಲ್ಲಿ ದೇವ್ರು ಹಾಗಲ್ಲ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಬೆಂಕಿ ಎಲ್ಲ ಕಡೆ ಸುಡುತ್ತದೆ, ಬಾಲಾಗಿಲ್ಲ, ಮುಖ ಇಲ್ಲ. ಅದಕ್ಕೆ ಸರ್ವಗತಂ ಸುಸೂಕ್ಷ್ಮಂ. ಪರಮಾತ್ಮ ಸರ್ವತ್ರ ವ್ಯಾಪ್ತ. ಇಂಥ ಇಂದ್ರಿಯ ಇಲ್ಲ, ಇಂಥ ಕಾಲಿಲ್ಲ, ಇಂಥ ಕೈ ಇಲ್ಲ, ಅದು ಮುಖ್ಯ. ಕಾಲಿಲ್ಲ, ಕೈ ಇಲ್ಲ ಅಂದರೆ ಕಾಲು ಕೈ ಇದ್ದಾರೆ ಅಂತ ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ಇಂಥದ್ದಿಲ್ಲ ಅಂತ ಹೇಳ್ಬೇಕು ಅದಕ್ಕೆ. ಸುಸೂಕ್ಷ್ಮಂ, ತುಂಬ ಸೂಕ್ಷ್ಮ. ಸೂಕ್ಷ್ಮ ಅನ್ನೋ ಪದದಲ್ಲೇ ಉತ್ತರ ಬಂತು ಅದಕ್ಕೆ. ತದವ್ಯಯಂ, ನಾಶ ಇಲ್ಲ. ಯದ್ಭೂತಯೋನಿಂ, ಎಲ್ಲ ಪ್ರಾಣಿಗಳಿಗೂ ಮೂಲ ಆತ್ಮೆ. ಜನ್ಮಾದ್ಯಸ್ಯ ಯತಃ ಪರಿಪಶ್ಯಂತಿ ಧೀರಾ. ಇದನ್ನು ಜ್ಞಾನಿಗಳಾದವ್ರು ಕಾಣ್ತಾರೆ. ಉಳಿದವ್ರಿಗೆಲ್ಲ ಗೋತ್ರ ನಮ್ಮಂಥ ಗೋತ್ರಗಳಿಲ್ಲ. ಯಾವ್ದಾದ್ರು ಋಷಿ ವಂಶದಲ್ಲಿ ಹುಟ್ಟಿದ್ರೆ ಬರಬೇಕಾಗಿತ್ತು, ಇಲ್ಲೇ ಇಲ್ಲಲ್ಲ, ಗೋತ್ರ ಇಲ್ಲ. ಭಾರ್ಗವ ಅಂತ ಕರೀತಾರಲ್ಲ ಅಂತ ಋಷಿ ಗೋತ್ರ ಅರ್ಥ. ಭಾರ್ಗವ ಶಬ್ದಕ್ಕೆ ಅರ್ಥನೇ ಬೇರೆ. ದೇವರಿಗೆ ಮಾಡಬೇಕಾದ್ರೆ ಗೋತ್ರಪರ ಅರ್ಥ ಇಲ್ಲ. ವಸುದೇವನ ಮಗ ವಾಸುದೇವ ಎಂಬುದು ಜನ ತಿಳ್ಕೊಂಡಿರೋ ಅರ್ಥ. ಸರ್ವತ್ರ ವ್ಯಾಪ್ತಾನ ವಾಸುದೇವನ ನಿಜವಾದ ಅರ್ಥ. ಗೊತ್ತಾಯ್ತು? ಹೆಸರುಗಳಿದೆ, ಆದರೆ ಅರ್ಥ ನಮ್ಮಂಥ ಅರ್ಥ ಅದಕ್ಕಿಲ್ಲ. ತದವ್ಯ ದೇವ್ರಿಗೆ ಕಣ್ಣಿದೆ ಅಂತ ಹೇಳಿದ ತಕ್ಷಣ ಏನಾಗ್ಬಿಡುತ್ತೆ, ನಮ್ಮಂಥ ಕಣ್ಣಿದ್ರೆ ದೇವ್ರಿಗೆ ಕ್ಯಾಟ್ರಾಕ್ಟ್ ಬರುತ್ತೆ, ಇದೆಲ್ಲ ಶುರುವಾಗುತ್ತೆ. ಕ್ಯಾಟ್ರಾಕ್ಟ್ ಬರುತ್ತೆ, ಲಾಂಗ್ ಸೈಟು, ಶಾರ್ಟ್ ಸೈಟು ಶುರುವಾಗಿಬಿಡುತ್ತೆ. ಇಂಥ ಕಣ್ಣು ಅಲ್ಲ ಅಂತಷ್ಟು ಏನಾಯ್ತು ಅಲ್ಲಿಗೆ, ಆ ರೂಲ್ಡ್ ಔಟ್. ಎಲ್ಲ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಇದು ಪ್ಲೇನ್ ಅಂತಷ್ಟು ಎಲ್ಲಿ ನೋಡ್ತೀವಿ ನಾವೀಗ, ಬೇರೆ ಪ್ಲೇನ್ ಅಂತ. ಈಗ ಯಾರೇ ನೋಡಿದ್ದೀರಾ? ಸಾಧ್ಯ ಇಲ್ಲ. ಯಾಕೆ? ಕಾನ್ಸೆಪ್ಟ್ ಇರೋದೇ ಹಾಗೆ. ದೇವರಿಗೆ ಎಲ್ಲ ಇದೆ, ಆದರೆ ನಮ್ಮಂಥದ್ದಿಲ್ಲ. ಆಗ ನಾನು ದೇವ್ರು ನೋಡೋ ರೀತಿ ಚೇಂಜ್ ಆಗಿಬಿಡುತ್ತೆ. ದುರ್ಯೋಧನ ಹಾಗೆ ನೋಡಲಿಲ್ಲ, ನಮ್ಮಂತೆ ತಪ್ಪು ತಿಳ್ಕೊಂಡ, ಕಟ್ಲಕ್ಕೆ ಹೋದ ಪದ್ಧತಿ ಆಯಿತು. ಅರ್ಥ ಆಯ್ತಾ? ಈಗ ಲೈವ್ ವೈರ್ನ ಬರೀ ಯಾವುದೋ ಪೀಸ್ ಅಂತ ತಿಳ್ಕೊಂಡು ಹೋದರೆ ಸಾಯ್ತಾರಲ್ಲ, ಹಾಗಾಗತ್ತೆ. ಲೈವ್ ವೈರು ಬೇರ್ಕೋ ಸುಮ್ಮನೆ ನೋಡೋದಕ್ಕೆ ವ್ಯತ್ಯಾಸ ಕಾಣಿಸಲ್ಲ, ನೆನಪಿರಲಿ. ನೋಡೋದಕ್ಕೆ ಲೈವ್ ವೈರು ಡೆಡ್ ವೈರ್ ದಿವಸ ಎಷ್ಟೋ ಸಾಯ್ತಾರಪ್ಪ, ಅವೆಲ್ಲ ತುಳಿದ್ಬಿಟ್ಟು ನೋಡ್ತಾರಲ್ಲ, ಗೊತ್ತಾಗಲ್ಲ. ಅದಕ್ಕೆ ಕೃಷ್ಣ ಹೇಳಿದ್ದು ಅವಜಾನಂತೆ ಮೂಢಾ ಮಾನುಷೀಂ ತನು ಮಾಶ್ರಿತಂ. ನಾನು ಮನುಷ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಮುಂದೆ ಏನಾಗ್ತಾರಲ್ಲ, ಮೋಹಜ್ಞಾನ ವಿಚೇತ ಸಹ ಮೋಘಾಶ ಮೋಹಕರ್ಮಾಣ ಮೋಹಜ್ಞಾನ ಎಲ್ಲ ಹಾಳಾಗಿ ಹೋಗ್ಬಿಡ್ತಾರೆ. ತಿಳ್ಕೊಳಕ್ಕೆ ಹೋಗ್ಬಾರ್ದು ಹಾಗೆಲ್ಲ. ಹಗ್ಗ ಹಾವಿನ ಎಕ್ಸಾಂಪಲ್ ಅದಕ್ಕೆ ಬಂದಿರೋದು. ಹಾವನ್ನು ಹಗ್ಗನ ಹಾವು ಅಂತ ತಿಳ್ಕೊಂಡ್ರೆ ಪರವಾಗಿಲ್ಲ, ಹಾವನ್ನ ಹಗ್ಗ ಅಂತ ತಿಳ್ಕೊಂಡ್ರೆ ಬಜೀತದ್ದು ಹೋಗ್ತಾರೆ. ಇದು ಜ್ಞಾನಕ್ಕೆ ಸಾಯ್ತಾರೆ, ಆ್ಯಕ್ಚುಲಿ ಸಾಯ್ತಾರೆ, ತಿಳ್ಕೊಂಡೆ ಸಾಯ್ತಾರೆ. ಯಥೋರ್ಣನಾಭಿಸೃಜತೆ ಗೃಹ್ಣತೆ ಚ ಯಥಾ ಪೃಥಿವ್ಯಾ ಮೋಷದಯ ಸಂಭವಂತಿ ಯಥಾ ಸತಃ ಪುರುಷ ಆತ್ಮ ಈಶ ಲೋಮಾನಿ
ತತ ಅಕ್ಷರಾತ್ ಸಂಭವತೀಹ ವಿಶ್ವಂ. 3 ದೃಷ್ಟಾಂತ ಕೊಡ್ತಾರೆ. ಪೂರ್ಣನಾಭಿ ಜೇಡ. ಜೇಡ ಏನು ಮಾಡುತ್ತೆ? ಸೃಷ್ಟಿ ಮಾಡುತ್ತೆ, ಮತ್ತು ನಾಶನೂ ಮಾಡುತ್ತೆ. ಅದೇ ರೀತಿ ಯಥಾ ಪೃಥಿವ್ಯಾಂ ಔಷಧಯ ಸಂಭವಂತಿ, ಈ ಸಸ್ಯಗಳೆಲ್ಲ ಭೂಮಿಯಲ್ಲಿ ಬೆಳೆಯುತ್ತೆ. 3 ದೃಷ್ಟಾಂತ ಕೊಡ್ತಾರೆ. ಜೇಡ ಹೇಗೆ ಬಲೆ ಕಟ್ಟೋದು ತಾನು, ತಿನ್ನೋದು ತಾನು ಹೇಗೋ, ಅದೇ ರೀತಿ ಔಷಧ ಭೂಮಿಯಲ್ಲಿ ಹೇಗೆ ಹುಟ್ಟುತ್ತೋ. 3ನೇದು ಯಥಾಸತಃ ಪುರುಷಾತ್ ಕೇಶಲೋಮಾನಿ, ಪುರುಷರ ಮೈ ಮೇಲೆ ಕೇಶಲೋಮಗಳು ಬರುತ್ತಲ್ಲ, ತಲೆ ಮೇಲೆ ಬಂದರೆ ಕೇಶ, ಮೈ ಮೇಲೆ ಬಂದರೆ ಲೋಮ ಬರುತ್ತಲ್ಲ. ಹಾಗೆ 3 ದೃಷ್ಟಾಂತ ಜಾತಕ್ಕೆ ಕೊಡಬೇಕು ಅಂದರೆ ಸೃಷ್ಟಿಯಲ್ಲಿ ವೈವಿಧ್ಯ ಇದೆ. ಎಲ್ಲ ಸೃಷ್ಟಿ ಒಂದೇ ಇಲ್ಲ. ಪ್ರಾಣಿಗಳ ಸೃಷ್ಟಿಕ್ರಮನೇ ಬೇರೆ, ಮನುಷ್ಯನ ಸೃಷ್ಟಿಕ್ರಮ ಬೇರೆ. ಈ ಮೊಟ್ಟೆಯಿಂದ ಪ್ರಾಣ ಹುಟ್ಟಿದೆ, ಅಂಡಜಗಳು ಅಂತ ಹೆಸರು ಅದಕ್ಕೆ. ಮೊಟ್ಟೆ ಮೊದಲು ಆಮೇಲೆ ಹುಟ್ಟುತ್ತದೆ, ಸೆಕೆಂಡ್ ಸ್ಟೇಜ್ ಅದು. ಕೆಲವು ಉದ್ಬೀಜ ಭೂಮಿನ ಬಿಡಿಸ್ಕೊಂಡು ಮೇಲೆ ಕೇರಿರ್ತಾವೆಲ್ಲ ಕೂಡ. ಇದು ಅಂಡಜ, ಶ್ವೇತಜ, ಇವೆಲ್ಲ ಸೊಳ್ಳೆ ಗಿಳ್ಳೆ ಎಂಥವು? ಶ್ವೇತ, ಬೆವರಿನಿಂದ ಹುಟ್ಟೋದು ಕೆಲವೆಲ್ಲ. ಇವೆಲ್ಲ ಹುಟ್ಟ ವ್ಯತ್ಯಾಸ ಇದೆ ಅಂತ ಹೇಳೋದಕ್ಕೋಸ್ಕರ 3 ಬೇರೆ ಬೇರೆ ದೃಷ್ಟಾಂತ ಕೊಟ್ಟು. ತಥಾ ಅಕ್ಷರಾತ್ ಸಂಭವತೀಹ ವಿಶ್ವಂ, ಅಕ್ಷರನಾದ ಪರಮಾತ್ಮ ಇಡೀ ವಿಶ್ವ ಏನಾಗುತ್ತದೋ ಸೃಷ್ಟಿಯಾಗುತ್ತೆ. 3 ದೃಷ್ಟಾಂತ ಕೊಟ್ಟರೆ 3 ಅಂತ ಅರ್ಥ ಅಲ್ಲ ಅದಕ್ಕೀಗ, ತುಂಬ ವೆರೈಟಿ ಇದೆ ಅಂತ ಅರ್ಥ. ದೇವರ ಸೃಷ್ಟಿ ಎಲ್ಲದಕ್ಕೂ ಒಂದೇ ರೀತಿ ಇಲ್ಲ. ಪ್ರಾಣಿಗಳ ಸೃಷ್ಟಿಕ್ರಮ ಬೇರೆ, ಸಸ್ಯಗಳ ಸೃಷ್ಟಿಕ್ರಮ ಬೇರೆ, ಮನುಷ್ಯರ ಸೃಷ್ಟಿಕ್ರಮ ಬೇರೆ, ಜ್ಞಾನಿಗಳ ಸೃಷ್ಟಿಕ್ರಮ ಬೇರೆ. ಅದು ನೋಡಿದರೆ ಸಾಕು ಸೃಷ್ಟಿ ಮಾಡೋ ಶಕ್ತಿ ಇದೆ. ಅದು ಲೋಕದಲ್ಲೂ ಹೇಳ್ತಾರೆ. ಕೆಲವು ಪದಾರ್ಥ ಮುಟ್ಟಿದರೆ ಮೈಲಿಗೆ ಅಷ್ಟೇ, ನೋಡಿದರೆ ಮೈಲಿಗೆ ಅಲ್ಲ. ಕೆಲವು ನೋಡಿದ್ರೇ ಮೈಲಿಗೆ. ಈಗ ಇದಿರುತ್ತೆ ತಿಳ್ಕೊಬೇಡ. ಅದೆಲ್ಲ ಅದು ಶಾಸ್ತ್ರಕಾರರು ಇದೆಲ್ಲ ಸೈನ್ಸೆಲ್ಲ ಈ ಕಡೆ ಸ್ಟಡಿ ಮಾಡೋದಿಲ್ಲ. ಅವ್ರ ಆ್ಯಂಗಲ್ಲೇ ಬೇರೆ. ಒಂದು ಎಲ್ಲ ಊಟಕ್ಕೆ ಕೂತಿರ್ತಾರೆ, ಒಂದು ನಾಯಿ ಎಲ್ಲ ಕೋಳಿ ಹಾರಿಬಿಡುತ್ತೆ. ಅವಾಗ ಎಲ್ಲಿ ಬಿಡುತ್ತೆ ಗೊತ್ತಾ? ಪುಚ್ಚಗಳೆಲ್ಲ ಎಲ್ಲಿ ಸಿಕ್ಕಲೇ ಬಿದ್ದುಬಿಡುತ್ತೆ. ಕೋಳಿ ಪುಚ್ಚ ಆದ್ಬಿಟ್ರೆ ಅದು ಇದು ಒಳ್ಳೆಯದಲ್ಲ, ಭಾರಿ ಮೈಲಿಗೆ ಅದು ಹಾರಿದೆ, ಅದು ವೆಪನ್ ಅದೇ ಅವರಿಗೆ. ಕೊಡ್ಬಿಟ್ಟು ಹಾರಿತಲ್ಲ, ಅದೇ ಪ್ರೊಟೆಕ್ಷನ್ ಇದ್ದಾಗ ಲೆಕ್ಕ ಅದಕ್ಕೆ. ಇನ್ನು ಕೆಲವು ಹಾಗಲ್ಲ, ನಾಯಿ ನೋಡಿದ್ನೇ ತಿನ್ನಬಾರ್ದು, ನಾಯಿ ನೋಡಿದ್ನೇ ತಿನ್ನಬಾರ್ದು, ನೋಡಿದಾಗಲೇ ಮೈಲಿ ಮಾಡುತ್ತೆ ಅಂತ ಹೇಳ್ತಾರೆ. ಕೆಲವು ಮುಟ್ಟಿದ್ರೆ ಮೈಲಿಗೆ, ಇಲ್ಲೋದ್ರೆ ಯೋಚನೆ ಇಲ್ಲ. ಹಾವು ಕಚ್ಚಿದ ಮೇಲೆ ವಿಷ ಬರುತ್ತೆ ಹೊರತು ನೋಡಿದ ತಕ್ಷಣ ವಿಷ ಬರೋದಿಲ್ಲ. ಈ ಎಲ್ಲ ವ್ಯತ್ಯಾಸಗಳು ಪರಮಾತ್ಮ ಇಟ್ಟಿದ್ದೆ. ಯಾತಕ್ಕೆ ಅಂದರೆ ಬಹುಚಿತ್ರ ಜಗತ್ ಬಹುಧಾ ಕಾರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಇದೆಲ್ಲ ಯೋಚನೆ ಇನ್ನೂ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಸೃಷ್ಟಿ ಮಾಡೋದೇನು ಬಂತು ಗೊತ್ತಾಯ್ತಾ? ಅರ್ಥ ಮಾಡಿಕೊಂಡ್ರೆ ಸೃಷ್ಟಿ ಮುಂದೆ ಯೋಚನೆ ಮಾಡ್ಬೋದು. ಪ್ರತಿಯೊಂದು ಪ್ರಾಣಿ ಸ್ಟಡಿ ಮಾಡ್ತಾ ಒಂದು ದೊಡ್ಡ ಶಾಸ್ತ್ರ ಅದು. ಬಾಟ್ನಿ, ಜ್ವಾಲಜಿ ಯಾವ್ದು ತೊಗೊಂಡ್ರು ಕೂಡ ಏನದು, ಯಾವ ಶಾಸ್ತ್ರಕ್ಕೂ ಕೊನೆ ಇಲ್ಲ. ಭಾಳ ಆಶ್ಚರ್ಯ ಅದು. ಆ ಶಾಸ್ತ್ರದಲ್ಲಿ ಮತ್ತೆ ಮುಂದೆ ಕೊನೆಗೆ ಒಂದು ಸ್ಟೇಜಲ್ಲಿ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಅದೆಲ್ಲೂ ಕೂಡ ಗೊತ್ತಿಲ್ಲ. ಯಾವುದೋ ಒಂದು ನೀನು ಪೇಪರ್ ಹಾಕಿದ್ದಾನೆ, ಅವನು ಅಕ್ಕಿ ಬೆಳೆಯುತ್ತೆ ಒಂದು ಕಡೆ, ಎಲ್ಲ ಒಂದು ಕಡೆ ಭತ್ತ ಬೆಳೆಯುತ್ತಂತೆ. ನೀರಿಲ್ಲ ಗೀರಿಲ್ಲ, ಯಾರು ವ್ಯವಸಾಯನೂ ಮಾಡಲ್ಲ. ಇವತ್ತಿನ ಪೇಪರ್ ಓದಿ ವ್ಯವಸಾಯನೂ ಮಾಡಲ್ಲ. ಏನಾಗತ್ತಂಥದ್ದು ಮತ್ತೇನು ಸಕಾಲಕ್ಕೆ ಬೆಳೀತಾ ಹೋಗೋದು, ಬರೋದು ಹೋಗೋದು. ಮ್ಯಾಜಿಕ್ ಅದು, ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರಲಾರದು. ಆ ರೀತಿ ಇರೋದ್ರಿಂದ ನಾವು ಎಲ್ಲದೂ ಒಂದೇ ರೀತಿ ತಿಳ್ಕೊಳ್ಳೋಕೆ ಹೋಗಬಾರ್ದು. ಇವತ್ತು ಸೈನ್ಸ್ ಭಾಳಷ್ಟು ಕಡೆ ಗೊತ್ತಿಲ್ಲ ಅಂತಲೇ ಹೇಳೋದು. ಉಳಿದ ಉದಾಹರಣೆ ತಿಳ್ಕೊಳ್ಳೋಕ್ಕೋಸ್ಕರ ಒಂದು ಉಪಾದಾನ ಕಾರಣ ಅಲ್ಲ ಅಂತ ಒಂದು ಸೃಷ್ಟಿ ಕೂಡ ನಾವಂತೂ ಒಂದೇ ರೀತಿ ಇದ್ದರೆ ಏನಾಗ್ತಿತ್ತು, ಒಂದು ಮಿತಿ ಬರ್ತಿತ್ತು ದೇವರ ಸೃಷ್ಟಿಗೆ. ಮಿತಿ ಬರೋದಿಲ್ಲ. ಇವತ್ತು ಅಡುಗೆ ಅವ್ನು ಮಾಡ್ತಾನೆ, ನಾನು ಜಿಲೇಬಿ ಮಾತ್ರ ಮಾಡ್ತೀನಿ ಅಂತ ಕರೆಯಲ್ಲ. ನಾನು ಮೈಸೂರು ಪಾಕ್ ಮಾತ್ರ ಕರೆಯಲ್ಲ. ಏನು ಬೇಕಾದ್ರೆ ಮಾಡ್ತೀನಿ ಅಂತ ಎಲ್ಲ ಮಾಡಿಸಲ್ಲ. ಇವತ್ತೇ ನಮಗೆ ಬೇಕಾದ್ರೆ ಮಾಡಬೇಕಷ್ಟೇ. ಬಟ್ ಅವ್ರಿಗೆ ಗೊತ್ತಿರಬೇಕು, ನಮ್ಮ ಕಾನ್ಸೆಪ್ಟೇ ಇರೋ ಅವ್ರಿಗೆ ಗೊತ್ತಿರಬೇಕು. ಒಂದೇ ಒಂದು ಬರೀ ಹಣಸಿಂದೇ ಒಂದು ಸ್ಟೋರು, ಬರೀ ಇಂಜೆಕ್ಷನ್ ಸ್ಟೋರ್ ಇಟ್ಕೊಂಡಿರ್ತಾರೆ, ಎಲ್ಲ ಇಟ್ಕೊಂಡಿರ್ತಾರೆ. ಬೇಕಾದ್ರೆ ತೊಗೊಂಡೋಗ್ತಾರೆ ಅಷ್ಟೇ. ಒಂದೇ ಸ್ಟೋರ್ ಯಾರು ಬರೋದೇ ಇಲ್ಲ. ಯಾಕಂದರೆ ಅವ್ರಿಗೆ ಲಿಮಿಟೆಡ್ ಇದೆ ಅಂತ ಹೇಳ್ಬಿಟ್ಟು. ಮನುಷ್ಯನ ಸೈಕಾಲಜಿ ಅದು. ಆ ದೇವ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೊರಟ್ರೆ ಇಟ್ ಹಸ್ ನೋ ಎಂಡ್. ಯಾವ ಆ್ಯಂಗಲಲ್ಲಿ ನೋಡಿದ್ರೆ ಕೂಡ ದೇವರ ಸೃಷ್ಟಿಯನ್ನು ನಮಗೆ ಅಂದೂ ಅರ್ಥ ಆಗೋದಿಲ್ಲ. ಪರಿಪೂರ್ಣವಾದ ಸೃಷ್ಟಿ ಅಲ್ಟಿಮೇಟ್ ಇದೆಯಲ್ಲ, ಅದು ರುಜುವಡಿಗೂ ಅರ್ಥ ಆಗೋದಿಲ್ಲ. ಮಹಾಲಕ್ಷ್ಮಿ ಆ ಸ್ಟೇಜಲ್ಲಿ ಪರ್ವತ ಸೃಷ್ಟಿ ಮಾಡೋದು, ಅದು ಅವನಿಗೆ ಗೊತ್ತಷ್ಟೇ, ಬೇರೆ ಯಾವ ಗೊತ್ತಿಲ್ಲ. ಬಟ್ ಉಳಿದವ್ರಿಗೆ ಗೊತ್ತಿಲ್ಲ, ಇವರಿಗೆ ಭಾರಿ ಜಾಸ್ತಿ ಗೊತ್ತಿದೆ. ಆ ಸ್ಟೇಜ್ ಇದೆಯಲ್ಲ ಅವ್ರಿಗೆ ಗೊತ್ತು. ಕೆಲವು ಅಡುಗೆ ಮಾಡ್ತಾರೆ, ಕೆಲವು ಕೊಟ್ಟಿರ್ತಾರೆ, ನೋಡಿರ್ತೀರಿ ನೀವು ಅದನ್ನು. ಅವ್ರಿಗೆ ಮುನ್ನವರು ಕೊಟ್ಟು ಹೇಳಲ್ಲಂತವ್ರು. ಗೊತ್ತಾಯ್ತು ಅವ್ರಿಗೆ, ಅದು ತಮ್ಮ ಮನೆಯವ್ರಿಗೆ ಮಾತು ಬೇರೆಯವ್ರು ಹೇಳಲ್ಲಂತವ್ರು. ಯಾಕೆ ಟೆಸ್ಟ್ ಬರುತ್ತೆ, ಯಾಕೆ ಬೇರೆ ಕಡೆ ಯಾಕೆ ಬರಲ್ಲ, ನಿಮ್ಗೆ ಯಾಕೆ ಬರುತ್ತೆ ಅಂತ ಕೇಳಿದರೆ ಅವರು ಅಲ್ಲಿ ಸ್ವಾರಸ್ಯ ಗೊತ್ತಾಗ ಹೆಣ್ಮಕ್ಳಿಗೆ ಹೇಳ್ಕೊಡಲ್ಲಂತೆ. ಬೇರೆ ಬೇರೆಗೆ ಹೋಗಿಬಿಡ್ತಾರಲ್ಲ, ಗಂಡು ಮಕ್ಕಳಿಗೆ ಮಾತ್ರ ಹೇಳ್ಕೊಡ್ತಾರೆ. ಎರಡು ವಿಚಾರಗಳು ಅದರಲ್ಲಿ ಒಂದು ಸತ್ಯ ಇರುತ್ತೆ. ಆ ಟೆಸ್ಟ್ ಇನ್ನೊಬ್ರಿಗೆ ಬರಲ್ಲ ಮಾಡಲಿಕ್ಕೆ. ಕೆಲವನ್ನ ಅವ್ರು ಮಾಡಿದರೆ ಮಾತ್ರ ಬರೋ ಟೆಸ್ಟ್ ಒಬ್ಬರು ಏನು ಮಾಡಿದ್ರು ಬರೋದಿಲ್ಲ. ಅವ್ರು ಎಷ್ಟು ಗಡಿಬಿಡಿಯಲ್ಲಿ ಮಾಡಿದ್ರು ಮಾಡಿರ್ತಾರೆ. ಮಾಡಿ ಕಷ್ಟಪಟ್ಟರು ಕೂಡ ಟೈಮ್ ವೇಸ್ಟು ಇದು ವೇಸ್ಟ್ ಆಗಿರುತ್ತೆ. ಆ ಕೊನೆಗೆ ಆಗಿದೆ ಆಗಿಲ್ಲ ಅಂದ್ಬಿಡ್ತಾರೆ. ಕೊನೆಗೆ ಚೆನ್ನಾಗಿದೆ ಆಗಿಲ್ಲ. ಇದರಲ್ಲಿ ಯಾತಕ್ಕೆ ಹೇಳೋದು ಅಂದರೆ ಪ್ರತಿಯೊಬ್ಬರಿಗೂ ಏನಿದೆ ಒಂದು ಆ ಎಲ್ಲ ವಿಶೇಷ ಕಂಟೆಂಟ್ ಮಾಡೋ ಪರಮಾತ್ಮ.
ಟೋಟಲಿ ಡಿಫರೆಂಟ್. ಸೃಷ್ಟಿಯ ಕ್ರಮದ ಬಗ್ಗೆ ಇದು ಬೇಕಿದು. ಜನ್ಮಾದ್ಯಸ್ಯ ಸೂತ್ರ ಬರುತ್ತಲ್ಲ, ಅದು ಓದ್ಕೋಬೇಕೀಗ. ಒಂದೇ ಸಲ ಸೃಷ್ಟಿ ಇಲ್ಲ ಅಂತ ಹೇಳೋದಕ್ಕೆ ಬೇಕು. ತಪಸಾ ಚೀಯತೆ ಬ್ರಹ್ಮ ತಥೋ ಅನ್ನಮಭಿಜಾಯತೆ ಅನ್ನಾತ್ ಪ್ರಾಣೋ ಮನಸ್ಸತ್ಯಂ ಸ ಲೋಕಾಹ ಕರ್ಮಸು ಚಾಮೃತಂ. ಸೃಷ್ಟಿ ಕರ್ಮ ಮುಂದುವರಿಸ್ತಾರೆ. ಸೃಷ್ಟಿ ಆದಮೇಲೆ ತಪಸಾ ಚೀಯತೆ ಬ್ರಹ್ಮ, ದೇವರನ್ನು ಚಿಂತನೆ ಮಾಡಿ ತಿಳಿಬೇಕು, ಬೇರೆ ದಾರಿ ಇಲ್ಲ. ತಥೋ ಅನ್ನಮಭಿಜಾಯತೆ, ಆಮೇಲೆ ಅನ್ನ ಸೃಷ್ಟಿ, ಅನ್ನದಿಂದ ಪ್ರಾಣ. ಅನ್ನದಿಂದ ಪ್ರಾಣ ಅಂದ್ರೇನು? ಸುಸ್ತಾಗಿ ಕೂತ್ಬಿಟ್ಟಿರ್ತಾರೆ, ತಿನ್ನಕ್ಕೆ ಏನು ಆಹಾರ ಕೊಟ್ಟ ತಕ್ಷಣ ನಿಧಾನ ಮತ್ತೇನಾಗತ್ತೆ ಅವನಿಗೀಗ ಲೆಕ್ಕ ಪರೀಕ್ಷೆ. ಆಮೇಲೆ ಆ್ಯಕ್ಟಿವಿಟಿ ರಿಯಾಕ್ಷನ್ ಮಾಡೋಕ್ಕೆ ಬರೋದಿಲ್ಲ, ಆ ಸ್ಥಿತಿಗೆ ಹೋಗಿಬಿಟ್ಟಿರ್ತಾರೆ. ಅದಕ್ಕೆ ಅನ್ನ ಶಬ್ದಕ್ಕೆ ಅರ್ಥ ಅದು. ಅನಚೇಷ್ಟಾಯ ಗೊತ್ತಾಯ್ತಾ? ಯಾವ ಅನ್ನ ತಿಂತಾರೋ ಮತ್ತೆ ಹಾರ್ಲಕ್ಕೆ ಶುರು ಮಾಡಿಬಿಡ್ತಾರೆ. ಅದು ಬೇಕಾದ್ರೆ ಬಂದುಬಿಡ್ತಾರೆ ಕೆಳಗೆ. ಅದು ಏಕಾಸಿ ಇತ್ಯಾದಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವನಿಗೆ ಎಚ್ಚರ ಬರುತ್ತೆ. ನಾವು ಎಷ್ಟು ಡಿಪೆಂಡೆನ್ಸ್ ನಮಗಿದೆ ಅಂತ ಅರ್ಥ ಆಗೋದ್ರಿಂದ ಆಗ ದೇವರು ದಿಂಡ್ರದ್ದು ಅರ್ಥ ಆಗುತ್ತೆ. ಇಲ್ಲದೆ ಹೋದರೆ ಯಾವಾಗ ತಿಂತಾನೆ ಅಂದರೆ ಮಹತ್ವ ಗೊತ್ತಾಗೋದೇ ಇಲ್ಲ. ಯಸ್ ಸರ್ವಜ್ಞ ಸರ್ವವಿತ್ ಯಸ್ಯ ಜ್ಞಾನಮಯಂ ತಪಃ ತಸ್ಮಾದೇತದ್ ಬ್ರಹ್ಮನಾಮ ರೂಪಮನ್ನಂಚ ಜಾಯತೆ. ಪರಮಾತ್ಮ ಯಾರು ಗೊತ್ತಾ? ಸರ್ವಜ್ಞ. ಯಾಕೆ ಹೇಳಿದರು? ನಾವು ಅಲ್ಲ ಅಂತ ಹೇಳೋದಕ್ಕೋಸ್ಕರ. ಸರ್ವಜ್ಞ ಅಂದಮೇಲೆ ಸರ್ವಜ್ಞರಲ್ಲಲ್ಲ, ಅಲ್ಲಿ ಮುಗೀತು. ಸರ್ವವಿತ್ತು, ಅವನು ಸರ್ವವಿತ್ತು. ಮತ್ತೆ ಯಸ್ಯ ಎಲ್ಲವನ್ನೂ ತಿಳಿದಿದ್ದಾನೆ, ಎಲ್ಲವನ್ನೂ ಕೂಡ ಒಳಗು ಹೊರಗು ಎರಡೂ ಬಂದು. ಬರೀ ಆದರೆ ಹೊರಗಿನಿಂದ ಗೊತ್ತು, ಒಳಗಿನಿಂದ ಗೊತ್ತಿಲ್ಲ ಅನ್ನೋಂಗಿಲ್ಲ. ಆಲ್ ಅಬೌಟ್ ಇದು 100% ಗೊತ್ತಿದೆ. ಯಸ್ಯ ಜ್ಞಾನಮಯಂ ತಪಃ, ಅವನು ತಪಸ್ಸು ಅಂದರೆ ಜ್ಞಾನ ಅಷ್ಟೇ, ನಮ್ಮಂಥ ತಪಸ್ಸಲ್ಲ. ತಪ ಅಂದರೆ ಆಲೋಚನ. ತಸ್ಮಾದೇತದ್ ಬ್ರಹ್ಮನಾಮ ರೂಪಮನ್ನಂಚ ಜಾಯತೆ. ಈ ಪರಮಾತ್ಮ ಅವನಿಗೆ ಬ್ರಹ್ಮ ಅಂತ ಕರೀತಾರೆ. ಅವನಿಂದ ಎಲ್ಲ ಹುಟ್ಟೋದು ಅವನಿಂದನೇ ಹೊರತು ಬೇರೆದಕ್ಕೆ ತಾನಾಗಿ ಹುಟ್ಟು ಬರೋ ಶಕ್ತಿ ಯಾರಿಗೂ ಇಲ್ಲ. ಅದು ಬಹಳ ಮುಖ್ಯ. ಅದು ಮಹಾಲಕ್ಷ್ಮಿ ಕೂಡ ರೂಪ ತಗೊಳ್ಳೋದು ಪರಮಾತ್ಮ ಆದೇಶದಂತೆ ಹೊರತು ತಾವಾಗಿ ತಗೊಳ್ಳೋದಿಲ್ಲ. ಅಲ್ಲಿಗೆ ಪ್ರಥಮ ಖಂಡ ಮುಗೀತು. ಮುಂದಿನ ಖಂಡ ನಾಡಿದ್ದು. ಇದಿಷ್ಟು ಅಸರ್ವ ಹೇಳ್ತಾರೆ, ಋಷಿ ಹೇಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಂ. ನಾಳೆ ಸಾಯಂಕಾಲ 6:30 ಪಂಚಾಂಗ ಶ್ರವಣ.